ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಯಮ್ಮಿ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಾರ್ನಿಂಗ್ ರೂಟೀನನ್ನು ತೋರಿಸ್ತಾ ಇದ್ದೇನೆ. ಮಾರ್ನಿಂಗ್ ಎಂದಿನ ಹಾಗೆ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ತಿಂದು ಒಂದು ಗ್ಲಾಸು ಬಿಸಿ ಬಿಸಿ ನೀರನ್ನು ಕುಡಿತಾ ಇದ್ದೇನೆ. ನೀರು ಕುಡ್ದಾದ ನಂತರ ನೆಕ್ಸ್ಟ್ ವರ್ಕೌಟ್ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಬ್ರೇಕ್ಫಾಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇವತ್ತು ಲೆಮನ್ ವಾಟ್ರನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದೊಂದು ದಿವಸ ಒಂದೊಂದು ರೀತಿ ವೆರೈಟಿ ಯೂಸ್ ಮಾಡ್ತೇನೆ. ಒಂದು ದಿವಸ ಜೀರಾ ವಾಟರ್ ಇರ್ಬೋದು, ಒಂದು ದಿವಸ ಕೋರಿಯಾಂಡರ್ ಹಾಕಿ ಅಥವಾ ಸಿನಮನ್ ಸ್ಟಿಕ್ ಹಾಕಿ ಆ ಥರ ಬೇರೆ ಬೇರೆ ಡ್ರಿಂಕ್ಗಳನ್ನು ಕುಡಿತಾ ಇರ್ತೇನೆ. ನಾನು ಚೇಂಜ್ ಮಾಡ್ತಾ ಇರ್ತೇನೆ. ಒಂದೊಂದು ದಿನ ಚಿಯಾ ಸೀಡ್ಸ್ ಹಾಕಿ ಏನಾದರೂ ನೀರನ್ನು ಕುಡಿತೇನೆ. ಇವತ್ತು ಇದಿಷ್ಟನ್ನು ಕುಡಿದು ವರ್ಕೌಟ್ ಮಾಡಿ ಆಮೇಲೆ ಈಗ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟ ಆದಮೇಲೆ ಇದಕ್ಕೀಗ ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಚಮಚದಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೇನೆ. ಇವತ್ತು ಬರೀ ಓಟ್ಸ್ ಎಲ್ಲ ಏನು ಹಾಕ್ಕೊಳ್ಳಿಕ್ಕಿಲ್ಲ, ಓನ್ಲಿ ಚಿಯಾ ಸೀಡ್ಸ್ ಹಾಕ್ಕೊಂಡು ಪುಡ್ಡಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ಹಾಲು ಹಾಕಿ ಇದನ್ನು ಅರ್ಧ ಗಂಟೆ ನೆನೆಸಿಕೊಳ್ಬೇಕು. ಹಾಲಲ್ಲೇ ನೆನೆಸಬೇಕು ಚಿಯಾ ಸೀಡ್ಸನ್ನು. 2 ಚಮಚದಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ, ಯಾಕೆಂದರೆ ಚಿಯಾ ಸೀಡ್ಸ್ ಮಾತ್ರ, ಬೇರೆ ಏನೂ ಇಲ್ಲ. ಇವತ್ತು ಇದನ್ನು ಮಾತ್ರ ತಿನ್ನೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಈ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತದೆ. ನೀವು ಇದನ್ನು ಓವರ್ನೈಟ್ ಕೂಡ ನೆನೆಸ್ಕೊಳ್ಬೋದು. ರಾತ್ರಿ ನೆನೆಸಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಆಮೇಲೆ ಬೆಳಿಗ್ಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ಈಗ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ಸ್ವೀಟಿಗೆ ನೀವು ಖರ್ಜೂರ ಹಾಕ್ಕೊಳ್ಬೋದು. ಆಮೇಲೆ ಇದು ಏನು ಹನಿ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತಂದಂತಹ ಮಾವಿನ ಹಣ್ಣಿತ್ತು, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಗೆ ಬೇಕಾದರೂ ಹಾಕಿ ಹಾಕ್ಕೊಳ್ಬೋದು. ಅಷ್ಟು ಸ್ಮ್ಯಾಶ್ ಮಾಡಿದರೆ ನನಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಸ್ವಲ್ಪ ಈ ಥರ ಕಿವುಚಿಕೊಂಡ್ರೆ ಸಾಕಾಗ್ತದೆ. ಇದನ್ನು ಸೌಟಲ್ಲಿ ಚೆನ್ನಾಗಿ ಕಿವುಚಿಕೊಂಡು ಈ ಪುಡ್ಡಿಂಗಿಗೆ ಹಾಕ್ಕೊಳ್ತಾ ಇದ್ದೇನೆ. ಚಿಯಾ ಸೀಡ್ಸನ್ನು ಯಾವಾಗಲೂ ನೆನೆಸಬೇಕು. ನೆನೆಸೋದೇ ಡೈರೆಕ್ಟ್ ಕೂಡಲೇ ಯೂಸ್ ಮಾಡಬಾರ್ದು. ಅದು ನೆನೆಸಿದರೆ ಒಳ್ಳೆಯದಿಲ್ಲದ್ರೆ ಹಾಗೇ ಯೂಸ್ ಮಾಡಿತ್ತು ಅಂತ ಹೇಳಿದರೆ ಡಿಹೈಡ್ರೇಷನ್ ಆಗ್ತದೆ. ಈಗ ಚಿಯಾ ಸೀಡ್ಸಿಂದ ಲಡ್ಡು ಎಲ್ಲ ಮಾಡ್ತಾರಲ್ಲ, ಆಗ ಡೈರೆಕ್ಟ್ ಹಾಕ್ತೇವಲ್ಲ ನಾವು, ಅದನ್ನು ನೆನೆಸದೆ ಹಾಕಬಾರ್ದು. ಚಿಯಾ ಸೀಡ್ಸ್ ಯಾವಾಗಲೂ ನೆನಿಬೇಕು, ಆಮೇಲೆ ಅದನ್ನು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಪುಡ್ಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡುವಾಗಲೇ ಒಳ್ಳೆ ಡೆಸರ್ಟ್ ಥರ ಫೀಲ್ ಆಗ್ತದಲ್ಲ. ಈ ಫ್ರೂಟ್ ಕಸ್ಟರ್ಡ್ ಎಲ್ಲ ಇದೆಲ್ಲ ಆ ರೀತಿ ಇರ್ತದೆ. ತುಂಬ ಯಮ್ಮಿ ಆಗಿರ್ತದೆ. ಅದು ಮ್ಯಾಂಗೋ, ಹಣ್ಣುಗಳ ರಾಜ ಅಲ್ವಾ ಮಾವಿನ ಹಣ್ಣಿಂದ ಮಾಡಿದ್ದು ಅಂತ ಹೇಳಿದರೆ ತುಂಬಾ ರುಚಿಯಾಗಿರ್ತದೆ. ನೋಡುವಾಗಲೇ ಎಷ್ಟು ಅಂದರೆ ಟೇಸ್ಟಿ ಆಗಿದೆ ಅಂತೇಳಿ ಅನ್ನಿಸ್ತದೆ ಅಲ್ವಾ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮಾಡಲಿಕ್ಕೆ ಕೂಡ ಈಸಿ. ಮತ್ತು ವರ್ಕಿಂಗ್ ಲೇಡೀಸ್ ಆಗಿರ್ಬೋದು, ಅರ್ಜೆಂಟಲ್ಲಿ ನಿಮಗೆಲ್ಲಾದರೂ ಹೋಗ್ಲಿಕ್ಕಿದ್ರೆ ಎಲ್ಲ ಈ ಥರ ಮಾಡಿಕೊಂಡು ತಿನ್ಬೋದು. ಜಸ್ಟ್ ನಿಮಗೆ ಮೊದಲೇ ಮಾಡಬೇಕಾದ ಕೆಲಸ ಅಂದರೆ ಚಿಯಾ ಸೀಡ್ಸನ್ನು ಒಂದು ನೆನೆಸಿ ಇಡಬೇಕು. ಇದಕ್ಕೆ ಖರ್ಜೂರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸೀಡ್ಸ್ ಎಲ್ಲ ಹಾಕ್ಕೊಳ್ಬೋದು. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಒಂದು ಬಾಳೆಹಣ್ಣು ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಮಾವಿನ ಹಣ್ಣು. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೀಡ್ಸ್ ಮತ್ತು ಒಂದೆರಡು ಬಾದಾಮಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಅಲಂಕಾರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಇಷ್ಟು ಸೀಡ್ಸನ್ನು ನಾನು ಹಾಕ್ಕೊಂಡಿದ್ದೇನೆ. ಒಂದು ಬಾದಾಮಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಎಷ್ಟು ಯಮ್ಮಿಯಾಗಿ ಬಂದಿದೆ ನೋಡಿ. ಈಗ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು, ಈವರೆಗೆ ನೋಡಿಲ್ಲ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಒಂದು ಹೆಲ್ದಿ ರೆಸಿಪಿಗಳ ಜೊತೆಗೆ, ಡಯಟ್ ಟಿಪ್ಸ್ ಜೊತೆಗೆ, ಡಯಟ್ ವರ್ಕೌಟ್ಸ್ ಜೊತೆಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.